ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು 12 ರಾಶಿಯ ಒಂದು ಸೀರೀಸ್ನ ನೋಡ್ತಾ ಇದ್ದೀವಿ. 12 ರಾಶಿಗಳಿಗೆ, ಪ್ರತ್ಯೇಕ ರಾಶಿಗಳಿಗೆ ಯಾವ ರೀತಿಯ ಒಂದು ಪರಿಹಾರವನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ರಾಶಿ ಕನ್ಯಾ ರಾಶಿ ಆಗಿದೆ. ಸೊ ಕನ್ಯಾ ರಾಶಿಯ ಜಾತಕರು ಏನು ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. ಇವರು ಪ್ರತಿ ಹುಣ್ಣಿಮೆಗೆ ಕಂಪಲ್ಸರಿ ಯಾವುದಾದರೂ ಸ್ತ್ರೀ ದೇವತಾ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಹಯಗ್ರೀವ ಮಂತ್ರ ಪಾರಾಯಣವನ್ನು ಇವರು ಮಾಡಬೇಕು, ಅಥವಾ ಹಯಗ್ರೀವ ಮಂತ್ರವನ್ನು ಪ್ರತಿದಿನ ಇವರು ಜಪಿಸೋದು ಬಹಳಷ್ಟು ಮಟ್ಟಿಗೆ ಒಳ್ಳೆಯದು. ಇವರಿರುವಂಥ ಮನೆಯಲ್ಲಿ ಪರ್ಮನೆಂಟಾಗಿ, ನಾನು ಹೇಳ್ತಾ ಇರೋದು ಬರೀ ಹಬ್ಬದ ಸಂದರ್ಭ ಅಲ್ಲ, ಗೌರಿ ಗಣೇಶನ ಪ್ರತಿಮೆ ಪರ್ಮನೆಂಟಾಗಿ ಇವರ ಮನೆಯಲ್ಲಿ ಇರಬೇಕು. ಅದು ಸಪ್ರೇಟಾಗಿ ಒಂದು ಸಿಗುತ್ತೆ, ನೀವು ನಾರ್ಮಲ್ ಅಂಗಡಿಗಳಿಗೆ ಹೋದರೆ ನಿಮ್ಗೆ ಸಿಗುತ್ತೆ, ಗೌರಿ ಗಣೇಶ ಅನ್ನುವಂಥ ಪ್ರತಿಮೆ ಸಿಗುತ್ತೆ. ಸೊ ಗೌರಿ ಗಣೇಶ ಒಂದು ಚಿಕ್ಕದಾಗಿರುವಂಥ ಒಂದು ಮೂರ್ತಿ, ಓಕೆನಾ, ದೊಡ್ಡದಲ್ಲ, ಚಿಕ್ಕದಾಗಿರುವಂಥ ಒಂದು ಮೂರ್ತಿ ಪರ್ಮನೆಂಟಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಬಿಡಿ. ಹಯಗ್ರೀವ ಮಂತ್ರ ಜಪಿಸಿ. ಆದರೆ ಹುಣ್ಣಿಮೆಗೆ ಯಾವುದೇ ಕಾರಣಕ್ಕೂ ನೀವು ಇಂಥದ್ದೇ ಸ್ತ್ರೀ ದೇವತಾ ದೇವಸ್ಥಾನಕ್ಕೆ ಹೋಗಿ, ಶಕ್ತಿ ದೇವರ ಹತ್ರ ಹೋಗಿ, ಉಗ್ರ ದೇವರ ಹತ್ರ ಹೋಗಿ, ಸೌಮ್ಯ ದೇವರ ಹತ್ರ ಹೋಗಿ, ನಾನು ಏನು ಹೇಳ್ತಾ ಇಲ್ಲ, ಸ್ತ್ರೀ ದೇವತಾ ದರ್ಶನವನ್ನು ನೀವು ಮಾಡಲೇಬೇಕು. ಮಾಡಿ ನಾನು ಹೇಳಿರುವಂಥ ಈ ಪರಿಹಾರಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ಸ್ವತಃ ನೀವೇ ಅನುಭವಿಸಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.